Hello my dear students. So in our previous video we have discussed regarding your third sem computer application 2 subject syllabus. So from today onwards in this particular video we will start with our chapters. Your first chapter is Unit 1 Introduction to MS Excel. So we will see first the definition of MS Excel, what exactly MS Excel is and what purpose we are using MS Excel, right. So it is a Microsoft Office package and a powerful spreadsheet program, and it can be used for managing, analyzing and presenting a data in a graphical way. So basically Microsoft Office, it is one of the package of spreadsheet program. It is here mainly the data will be stored in the form of rows and column, right. So and for what purpose we are using MS Excel? It is mainly used to do the mathematical calculation, or we call it as numerical analysis. Basically we use to store our data, and based on that what we can do, we can manage our data, we can analyze our data and we can represent our data in different forms. For example, you can represent through charts, through graphs, any kind of things we can do using MS Excel. So there are many such programs are there to store the data in the form of rows and columns. Some of the examples of electronic spreadsheet are Lotus 123, Multiplan, Soft, Calci and MS Excel. So although there are different programs, the main intention of these programs will be storing our data, analyzing our data and storing in the form of rows and columns. Okay. So we have seen what MS Excel exactly is. Now what are the different features MS Excel 2007 is providing? MS Excel 2007 is the version of that MS Excel. So what exactly new features it is providing for us? We will see one by one. The first one is improved user interface. User interface means how we can interact with our window. ಅಲ್ಲಿ ನಾವು ಯಾವ ರೀತಿ ಈಸಿಯಾಗಿ ನಾವು MS Excel ಅನ್ನು ಯೂಸ್ ಮಾಡಬೇಕನ್ನೋದು ಯೂಸರ್ ಇಂಟರ್ಫೇಸ್ ನಮಗೆ ಹೇಳ್ಕೊಡ್ತದೆ. ಸೊ ಇಟ್ ಈಸ್ ವೆರಿ ಈಸಿ ಟು ಯೂಸ್. ಇಟ್ ಪ್ರೊವೈಡ್ಸ್ ಸಮ್ ರಿಬ್ಬನ್ ಆ್ಯಂಡ್ ಆಫೀಸ್ ಬಟನ್. ಇಲ್ಲಿ 2007 ವರ್ಷನ್ನಲ್ಲಿ ಅದು ರಿಬ್ಬನ್ ಅಂದರೆ ಅಲ್ಲಿ ಯಾವ್ಯಾವುದು ಟೂಲ್ಸು, ಗ್ರೂಪ್ಸು ಎಲ್ಲ ಇದಾವಲ್ಲ ಅವನ್ನೆಲ್ಲ ಕೊಡ್ತದೆ. ಅದನ್ನು ಯೂಸ್ ಮಾಡಿ ನಾವು MS Excelನಲ್ಲಿ ಯಾವ ರೀತಿ ಟಾಸ್ಕ್ ಮಾಡಬೇಕನ್ನೋದು ನಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುವಂಥ ರೀತಿಯಲ್ಲಿ ಅದು ಇಂಟರ್ಫೇಸ್, ಗ್ರಾಫಿಕಲ್ ಯೂಸರ್ ಇಂಟರ್ಫೇಸನ್ನು ಕೊಡ್ತದೆ. ಆ್ಯಸ್ ಲೈಕ್ ಯುವರ್ ಮೊಬೈಲ್ ಫೋನ್ಸ್, ನಾವು ಈಸಿಯಾಗಿ ಯಾವ ರೀತಿ ಆಪ್ರೇಟ್ ಮಾಡ್ಬೋದು ವಿದೌಟ್ ಎನಿ ಇನ್ಸ್ಟ್ರಕ್ಷನ್, ಅದೇ ರೀತಿಯಾಗಿ ನಾವು ಇಲ್ಲಿ MS Excelನ ಕೂಡ ನಾವು ವರ್ಕ್ ಮಾಡ್ಬೋದು. ಸೆಕೆಂಡ್ ಒನ್ ಈಸ್ ದ ಟ್ಯಾಬ್ಸ್ ಆ್ಯಂಡ್ ಗ್ರೂಪ್ಸ್. ಓಕೆ, MS Excel 2007ನಲ್ಲಿ ಟೋಟಲ್ 7 ಟ್ಯಾಬ್ಸ್ ಇದ್ದಾವೆ. ಸೊ ಆ ಟ್ಯಾಬ್ ಪ್ರತಿಯೊಂದು ಟ್ಯಾಬ್ಸ್ನಲ್ಲಿ ಗ್ರೂಪ್ಗಳನ್ನಾಗಿ ಮಾಡಲಾಗಿದೆ. ನಾವು ಎಡಿಟಿಂಗ್ ಮಾಡಲಿಕ್ಕೆ, ಇನ್ಸರ್ಟ್ ಮಾಡಲಿಕ್ಕೆ ಅಥವಾ ಟೆಕ್ಸ್ಟನ್ನು ಏನು ಚೇಂಜ್ ಮಾಡಲಿಕ್ಕೆ, ಫಾರ್ಮ್ಯಾಟ್ ಮಾಡಲಿಕ್ಕೆ ಅನುಕೂಲವಾಗುವಂತಹ ಟೂಲ್ಸ್ ಅವು ಇಲ್ಲಿ ಟ್ಯಾಬ್ಸ್ ಮತ್ತು ಗ್ರೂಪ್ಸ್ನಲ್ಲಿರ್ತವೆ. ಸೊ ಅವನ್ನು ನಾವು ಯೂಸ್ ಮಾಡಿಕೊಂಡು ವಿ ಕ್ಯಾನ್ ವರ್ಕ್ ಆನ್ MS Excel, ರೈಟ್. ದೆನ್ ಕಮಾಂಡ್ ಬಟನ್. ಈಚ್ ಗ್ರೂಪ್ ಕಂಟೈನ್ಸ್ ಅ ಸೆಟ್ ಆಫ್ ರಿಲೇಟೆಡ್ ಕಮಾಂಡ್ ಬಟನ್. ಪ್ರತಿಯೊಂದು ಟ್ಯಾಬ್ನಲ್ಲಿ ಗ್ರೂಪ್ಸ್ಗಳಿರ್ತವೆ, ಆ ಗ್ರೂಪ್ನಲ್ಲಿ ಕಮಾಂಡ್ ಬಟನ್ಗಳನ್ನು ಕೊಟ್ಟಿರ್ತಾರೆ. ಅವನ್ನು ಯೂಸ್ ಮಾಡಿಕೊಂಡು ನಾವು ಯಾವ ರೀತಿ ಡೇಟಾನ ಪ್ರತಿಯೊಂದು ಟಾಸ್ಕನ್ನು ಮಾಡ್ಬೋದು ಅಂಥೇಳಿ ಈಸಿಯಾಗಿ ಮಾಡ್ಬೋದು. ಓಕೆ. ನೆಕ್ಸ್ಟ್ ಈಸ್ ಟ್ರಸ್ಟ್ ಸೆಂಟರ್. ದ ಮೇನ್ ಪರ್ಪಸ್ ಹಿಯರ್ ಈಸ್ ವಿ ಆರ್ ಸ್ಟೋರಿಂಗ್ ಅವರ್ ಡೇಟಾ ಆ್ಯಂಡ್ ಇನ್ಫಾರ್ಮೇಷನ್. ನಮ್ಮ ಫೈಲ್ಗಳನ್ನು ಸ್ಟೋರ್ ಮಾಡ್ತಿರ್ತೀವಿ, ಅದಕ್ಕೆ ಸೆಕ್ಯೂರಿಟಿ ಕೊಡುವುದು ಮೂಲ ಉದ್ದೇಶ ಯಾವುದ್ರದ್ದಂದರೆ MS Excel. ಸೊ ಇಟ್ ಪ್ರೊವೈಡ್ಸ್ ದಿ ಸೆಕ್ಯೂರಿಟಿ ಟು ಅವರ್ ಫೈಲ್ಸ್ by
ದ ಅದರ್ ರಿಸೋರ್ಸ್, ಬೇರೆ ರಿಸೋರ್ಸ್ದಿಂದ ಹ್ಯಾಕ್ ಆಗ್ಬೋದು ಅಥವಾ ಅವನ ಫೈಲ್ನ ಹಾಳು ಮಾಡುವಂಥದ್ದು ಏನಾದರೂ ಇತ್ತಂದರೆ ಅದಕ್ಕೆ ನಮ್ಮದು ಸೆಕ್ಯೂರಿಟಿನ ಯಾವ್ದು ಕೊಡ್ತದೆ ಅಂದರೆ MS Excel ಕೊಡ್ತದೆ. ಸೊ ಇಟ್ ಈಸ್ ಅ ಟ್ರಸ್ಟ್ ಸೆಂಟರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಈಸ್ ಇಂಪ್ರೂವ್ಡ್ ಝೂಮಿಂಗ್. ಓಕೆ, ಇನ್ ದ ಸ್ಟೇಟಸ್ ಬಾರ್, MS Excel ಸ್ಟೇಟಸ್ ಬಾರ್ನಲ್ಲಿ ಝೂಮ್ ಸ್ಲೈಡರ್ ಇರ್ತದೆ. ನಮಗೆ ಯಾವ ರೀತಿ ಬೇಕು ನಾವು ಶೀಟನ್ನು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಹಾರಿಜೆಂಟಲಿ ಮತ್ತು ವರ್ಟಿಕಲಿ ನಮಗೆ ಶೀಟ್ ಎಷ್ಟು ಸೈಜ್ ಬೇಕು ಅದನ್ನು ಝೂಮ್ ಇನ್ ಮತ್ತು ಝೂಮ್ ಔಟ್ ಮಾಡೋದ್ರ ಮೂಲಕ ನಾವು ಹೊಂದಿಕೆ ಮಾಡ್ಕೋಬೋದು. ನೆಕ್ಸ್ಟ್ ಕಲರ್ ಸ್ಕೀಮ್. ಸೊ ಚೇಂಜ್ ದ ಅಪಿಯರೆನ್ಸ್ ಆಫ್ ಎಕ್ಸೆಲ್ ಬೈ 3 ಕಲರ್ ಸ್ಕೀಮ್ಸ್. ನಮ್ದು ಎಕ್ಸೆಲ್ ಶೀಟ ನಾವು ವರ್ಕ್ಶೀಟನ್ನು ಏನು ಓಪನ್ ಮಾಡ್ತೀವಿ ಅದನ್ನು ನಮಗೆ 3 ಕಲರ್ಗಳಾಗಿ ಕೊಡ್ತದೆ. ನಮಗೆ ಯಾವುದು ಬೇಕೋ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಕಲರ್ಸ್ ಆರ್ ಬ್ಲೂ, ಸಿಲ್ವರ್ ಮತ್ತು ಬ್ಲ್ಯಾಕ್. ವರ್ಕ್ಶೀಟ್ ನಿಮಗೆ ಯಾವ ಕಲರ್ ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಇದು ಫೆಸಿಲಿಟಿ MS Excel 2007ನಲ್ಲಿ ಕೊಡ್ತಾ ಇದ್ದಾರೆ. ದೆನ್ ಎಡಿಟಿಂಗ್ ಆ್ಯಂಡ್ ಫಾರ್ಮ್ಯಾಟಿಂಗ್. ಸೊ ಯೂಸರ್ ಇಂಟರ್ಫೇಸ್ ಏನು ಕೊಡ್ತದೆ ಅಂದರೆ ನಮಗೆ ಡೇಟಾನ ಎಡಿಟ್ ಮಾಡಲು ಮತ್ತು ಫಾರ್ಮ್ಯಾಟ್ ಮಾಡಲು ಅನುಕೂಲ ಆಗುವಂತಹ ಕಮಾಂಡ್ ಬಟನ್ಸನ್ನ ಕೊಡ್ತವೆ. ಅದನ್ನು ಯೂಸ್ ಮಾಡ್ಕೊಂಡು ನಾವು ಡೇಟಾನ ಎಡಿಟ್ ಮಾಡಬಹುದು, ಆಮೇಲೆ ಫಾರ್ಮ್ಯಾಟ್ ಕೂಡ ಮಾಡ್ಬೋದು. ಆ್ಯಂಡ್ ಇಂಪ್ರೂವ್ಡ್ ಗ್ಲೋಬಲ್ ಸ್ಪೆಲ್ಲಿಂಗ್ ಆ್ಯಂಡ್ ಗ್ರಾಮರ್ ವೈಲ್ ರೈಟಿಂಗ್ ಎನಿ ಮಿಸ್ಟೇಕ್ ವಿ ಹ್ಯಾವ್ ಡನ್. ಏನಾದರೂ ಮಿಸ್ಟೇಕ್ ಮಾಡಿದರೆ ಇಫ್ ಯು ರೈಟ್ ಕ್ಲಿಕ್ ಆನ್ ದ್ಯಾಟ್ ಇಟ್ ವಿಲ್ ಕರೆಕ್ಟ್ ಯುವರ್ ಸ್ಪೆಲ್ಲಿಂಗ್. ಏನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದರೆ ರೈಟ್ ಕ್ಲಿಕ್ ಮಾಡಿದಾಗ ನಿಮಗೆ ಸ್ಪೆಲ್ಲಿಂಗನ್ನು ಕರೆಕ್ಟ್ ಮಾಡುವಂಥದ್ದು, ಗ್ರಾಮರ್ ಏನಾದರೂ ಮಿಸ್ಟೇಕ್ ಮಾಡಿದರೆ ಅದನ್ನು ಸರಿ ಮಾಡುವಂತಹ ಫೆಸಿಲಿಟಿಯನ್ನು ಇದು ಕೊಡ್ತದೆ. ದೆನ್ ಕನ್ವರ್ಷನ್ ಟು PDF ಆ್ಯಂಡ್ XPS ಫಾರ್ಮ್ಯಾಟ್. ನಿಮ್ಮ ಯಾವುದೇ ಡಾಕ್ಯುಮೆಂಟನ್ನು PDFಗೆ ಕನ್ವರ್ಟ್ ಮಾಡಲು, ದಟ್ ಈಸ್ ಪೋರ್ಟೇಬಲ್ ಡಾಕ್ಯುಮೆಂಟ್ ಫಾರ್ಮ್ಯಾಟ್ ಮತ್ತು XPS ದಟ್ ಈಸ್ ಇಲೆಕ್ಟ್ರಾನಿಕ್ ಡಾಕ್ಯುಮೆಂಟಾಗಿ ಕನ್ವರ್ಟ್ ಮಾಡುವಂತಹ ಒಂದು ಫೆಸಿಲಿಟಿಯನ್ನು MS Excel 2007ನಲ್ಲಿ ಇಂಟ್ರೊಡ್ಯೂಸ್ ಮಾಡಲಾಯಿತು. ಓಕೆ, till now we have studied the variety of features of MS Excel. Now we are talking about spreadsheet. So what exactly spreadsheet means? We'll see the definition. These are basically general financial, statistical, business and mathematical calculation purpose working sheet. Spreadsheet are nothing but these are working sheet. ಅದರಲ್ಲಿ ನಾವು ಡೇಟಾ ಎಂಟರ್ ಮಾಡ್ಬೋದು, ಎಡಿಟ್ ಮಾಡ್ಬೋದು, ಏನೇ ಮಾಡ್ಬೋದು. ಫಾರ್ ವಾಟ್ ಪರ್ಪಸ್ ವಿ ಆರ್ ಯೂಸಿಂಗ್? ಫಾರ್ ಜನರಲ್ ಪರ್ಪಸ್ ಯು ಮೇ ಯೂಸ್. ನಿಮ್ದೇನೋ ಫೈನಾನ್ಷಿಯಲ್ ಇದ್ದರೆ ಸ್ಟ್ಯಾಟಿಸ್ಟಿಕಲ್ ಪರ್ಪಸ್ ಆಗಿರ್ಬೋದು, ಅಥವಾ ಮೆಥಮೆಟಿಕಲ್ ಕ್ಯಾಲ್ಕುಲೇಷನ್ ಏನಾದರೂ ಒಂದು ಫಾರ್ಮುಲಾ ಹಾಕಿ ಅದಕ್ಕೆ ನೀವು ಎವರೇಜ್ ತೆಗಿಬೋದು. ಏನಾದರೂ ಮಾಡೋದು ಇದ್ದರೆ ನಾವು ಸ್ಪ್ರೆಡ್ಶೀಟನ್ನು ಇಲ್ಲಿ ಯೂಸ್ ಮಾಡ್ತೀವಿ. ಸೊ ಹೌ ದೇ ಆರ್ ಫಾರ್ಮ್ಡ್? ಸ್ಪ್ರೆಡ್ಶೀಟ್ ಯಾವ ರೀತಿ ಫಾರ್ಮ್ ಆಗಿರ್ತಾವಂದರೆ ದೀಸ್ ಆರ್ ದ ಇಂಟರ್ಸೆಕ್ಷನ್ ಆಫ್ ರೋಸ್ ಆ್ಯಂಡ್ ಕಾಲಮನ್ಸ್. ಓಕೆ, ವಿ ಕ್ಯಾನ್ ಸಿ the spreadsheet will be intersection of rows and columns. ಈ ರೀತಿ ಅವು ರೋ ಮತ್ತು ಕಾಲಮ್ ಇಂಟರ್ಸೆಕ್ಟ್, ಒಂದಕ್ಕೊಂದು ಇಂಟರ್ಸೆಕ್ಟ್ ಆಗುವುದರ ಮೂಲಕ ಅವು ಫಾರ್ಮ್ ಆಗಿರ್ತವೆ. ಇಲ್ಲಿ ನಾವು ಕಾಲಮನ್ನು ಲೇಬಲ್ನಿಂದ ರೀಪ್ರೆಸೆಂಟ್ ಮಾಡ್ತೀವಿ, ರೋ ಅನ್ನು ನಂಬರಿಂದ ರೀಪ್ರೆಸೆಂಟ್ ಮಾಡ್ತೀವಿ. ಇವಕ್ಕೆ ಪರ್ಟಿಕ್ಯುಲರ್ಸ್ ಇಂಟರ್ಸೆಕ್ಟ್ ಆದಾಗ ಏನು ಸ್ಕ್ವೇರ್ ಬಾಕ್ಸ್ ಆಗ್ತಾವಲ್ಲ ಅದಕ್ಕೆ ನಾವು ಗ್ರಿಡ್ ಅಥವಾ ಸೆಲ್ಸ್ ಅಂತ ಹೇಳ್ತೀವಿ. The intersection of rows and columns make a cell or a grid where we can enter the data. ಅಲ್ಲಿ ನಾವು ಡೇಟಾನ ಎಂಟರ್ ಮಾಡ್ಬೋದು, ಎಡಿಟ್ ಮಾಡ್ಬೋದು, ಏನು ಬೇಕಾದರೂ ಮಾಡ್ಬೋದು. ಓಕೆ, ಸೊ it is made up of many grids or cells that are created by the intersection of rows and columns. Okay, or you can also define it as it is a software package which facilitate doing calculation. The main purpose of MS Excel here is to numerical analysis or numerical calculation of your data, right? So next we'll see what are the different parts of spreadsheet. There are mainly these many parts. We have this, the picture in the video you can see the picture. It is called as the spreadsheet. How ಈ ಸ್ಪ್ರೆಡ್ಶೀಟ್ ಯಾವ ರೀತಿ ಕಾಣಿಸ್ತದೆ ಅಂದರೆ ಇಲ್ಲಿ ನೋಡ್ಬೋದು, ರೋ ಮತ್ತು ಕಾಲಮ್ ಇಂಟರ್ಸೆಕ್ಟ್ ಆಗಿ ಸೆಲ್ಗಳು ಫಾರ್ಮ್ಯಾಟ್ ಆಗಿದ್ದಾವೆ. ಸೊ ದೀಸ್ ಆರ್ ದ ಡಿಫರೆಂಟ್ ಪಾರ್ಟ್ಸ್ ಆಫ್ ಯುವರ್ ಸ್ಪ್ರೆಡ್ಶೀಟ್: ರೋಸ್, ಕಾಲಮ್, ಸೆಲ್ಸ್, ಆಕ್ಟಿವ್ ಸೆಲ್, ರೇಂಜ್ ಆಫ್ ಸೆಲ್, ಸೆಲ್ ಪಾಯಿಂಟರ್, ಸೆಲ್ ಅಡ್ರೆಸ್ ಆ್ಯಂಡ್ ದ ವರ್ಕ್ ಬುಕ್. ವಿಲ್ ಸಿ ಒನ್ ಬೈ ಒನ್. ಓಕೆ, ಸೊ ವಾಟ್ ಆರ್ ರೋಸ್? Rows are, these are the numbered from top to bottom. There are
10,48,576 rows in a particular spreadsheet or a worksheet. Here we can see the rows are labeled left side of a worksheet. Left side alli worksheet nalli present irtave. Avu ಒಂದೇ ರೋ ನಂಬರ್ 1 ಆಗಿರ್ತದೆ. ಮೂವಿಂಗ್ ಆನ್ ಸೆಕೆಂಡ್ ಥರ್ಡ್ ಈ ರೀತಿಯಾಗಿ ಒಂದು ವರ್ಕ್ಶೀಟ್ನಲ್ಲಿ 10,48,576 ರೋಸ್ಗಳ ಇರ್ತವೆ. ದೆನ್ ಮೂವಿಂಗ್ ಟು ಕಾಲಮನ್ಸ್, ದೀಸ್ ಆರ್ ಲೇಬಲ್ಡ್ ಫ್ರಾಮ್ ಲೆಫ್ಟ್ ಟು ರೈಟ್. ಇದು ಲೆಫ್ಟ್ದಿಂದ ರೈಟ್ವರೆಗೆ ಲೇಬಲ್ ಆಗಿರ್ತವೆ. ಅವನ್ನ ಯಾವುದ್ರ ಮೂಲಕ ರೀಪ್ರೆಸೆಂಟ್ ಮಾಡ್ತೀವಿ ಅಂದರೆ ABC ಅಪ್ ಟು XFD ಮಟ್ಟ ನಾವು ರೀಪ್ರೆಸೆಂಟ್ ಮಾಡ್ತೀವಿ. ಓಕೆ, ಅಂದರೆ ಒಂದು ವರ್ಕ್ಶೀಟ್ನಲ್ಲಿ 16,384 ಕಾಲಮ್ಸ್ಗಳು ಇರ್ತವೆ. ನಾವು ಸೆಲ್ಸ್, ಆ್ಯಸ್ ಐ ಟೋಲ್ಡ್, ಸೆಲ್ ಯಾವ ರೀತಿ ಫಾರ್ಮ್ ಆಗಿರ್ತದೆ ಅಂದರೆ ಇಂಟರ್ಸೆಕ್ಷನ್ ಆಫ್ ರೋಸ್ ಆ್ಯಂಡ್ ಕಾಲಮನ್ಸ್ ಆಗೋದ್ರಿಂದ ಒಂದು ಸೆಲ್ಲು ಫಾರ್ಮ್ಯಾಟ್ ಆಗಿರ್ತವೆ. ದೇರ್ ಆರ್ ಸೊ ಆಲ್ವೇಸ್ ದ ಫಸ್ಟ್ ಸೆಲ್ ವಿಲ್ ಬಿ ದಿಸ್ ಒನ್. ಇನ್ ಅ ಪರ್ಟಿಕ್ಯುಲರ್ ವರ್ಕ್ಶೀಟ್ ಈಸ್ ಫಸ್ಟ್ ಸೆಲ್ ಯಾವುದಾಗಿರ್ತದೆ ಅಂದರೆ A1 ಆಗಿರ್ತದೆ. ಇದನ್ನು ಯಾವ ರೀತಿ ರೀಪ್ರೆಸೆಂಟ್ ಮಾಡ್ತೀವಿ ಅಂತ ಹೇಳಿ ನಾವು ನೆಕ್ಸ್ಟ್ ನೋಡೋಣ. ದೆನ್ ಆ್ಯಕ್ಟಿವ್ ಸೆಲ್, ಒಂದು ವರ್ಕ್ಶೀಟ್ನಲ್ಲಿ ಯಾವುದು ಆ್ಯಕ್ಟಿವ್ ಸೆಲ್, ಆ ಸೆಲ್ ಪರ್ಟಿಕ್ಯುಲರ್ ಸೆಲ್ಗೆ ಬ್ಲ್ಯಾಕ್ ಬಾರ್ಡರ್ ಯಾವ್ದು ಇರ್ತದಲ್ಲ ಆ ಸೆಲ್ಲನ್ನು ನಾವು ಏನಂತ ಹೇಳ್ತೀವಿ, ಆ್ಯಕ್ಟಿವ್ ಸೆಲ್ ಅಂತ ಹೇಳಿ ಹೇಳ್ತೀವಿ. ಸಪೋಸ್ ನಾವು ಯಾವುದೇ ಸೆಲ್ಲನ್ನು ಕ್ಲಿಕ್ ಮಾಡಿದಾಗ ಅದು ಬಾರ್ಡರ್ ಬ್ಲ್ಯಾಕ್ ಆಗಿ ರೀಪ್ರೆಸೆಂಟ್ ಆಗ್ತದೆ, ಅದಕ್ಕೆ ಆ ವರ್ಕ್ಶೀಟ್ನ ಆ್ಯಕ್ಟಿವ್ ಸೆಲ್ ಅಂತ ಹೇಳ್ತೀವಿ. ಆ ಆ್ಯಕ್ಟಿವ್ ಸೆಲ್ನಲ್ಲಿ ನೀವು ಡೇಟಾನ ಎಂಟ್ರ್ ಮಾಡ್ಬೋದು. ನೆಕ್ಸ್ಟ್ ರೇಂಜ್ ಆಫ್ ಸೆಲ್. ಸೊ ರೇಂಜ್ ಆಫ್ ಸೆಲ್ ಅಂದರೆ 2 or more adjacent ಸೆಲ್ಲನ್ನು ನಾವು ಏನಂತ ಹೇಳಿ ರೇಂಜ್ ಆಫ್ ಸೆಲ್. ಸಪೋಸ್ ನಾನು ಈ 3 ಸೆಲ್ಲನ್ನು ಸೆಲೆಕ್ಟ್ ಮಾಡಿದೆ ಅಂದರೆ ಈ 3 ಸೆಲ್ಗಳನ್ನು ನಾವು ಏನಂತೀವಿ, ರೇಂಜ್ ಆಫ್ ಸೆಲ್. ನನ್ನ ಸೆಲ್ ರೇಂಜ್ ಏನು, ಈ ಸೆಲ್ದಿಂದ ಹಿಡ್ಕೊಂಡು ಈ ಸೆಲ್ವರೆಗೆ ನನ್ನ ಸೆಲ್ ರೇಂಜ್ ಅಂತ ಹೇಳಿ ನಾವು ಹೇಳ್ಬೋದು. ದೆನ್ ಸೆಲ್ ಪಾಯಿಂಟರ್. ಇನ್ನು ವರ್ಕ್ಶೀಟ್ ನಾವು ಕರ್ಸರನ್ನು ಯಾವ ಸೆಲ್ ಮೇಲೆ ಪಾಯಿಂಟ್ ಮಾಡ್ತೀವಿ ಅದು ಆ್ಯಕ್ಟಿವ್ ಸೆಲ್ ಆಗಿ ಕನ್ವರ್ಟ್ ಆಗುತ್ತದೆ. ಸಪೋಸ್ ಇಲ್ಲಿ ಕ್ಲಿಕ್ ಮಾಡಿದರೆ ಇದು ಆ್ಯಕ್ಟಿವ್ ಸೆಲ್ಲು, ಇದನ್ನು ಕ್ಲಿಕ್ ಮಾಡಿದರೆ ಇದು ಆ್ಯಕ್ಟಿವ್ ಸೆಲ್ಲು. ಸೊ ಸೆಲ್ ಪಾಯಿಂಟರ್ ಅಂದರೆ ಯಾವ ಸೆಲ್ ಮೇಲೆ ನಮ್ಮ ಕರ್ಸರ್ ಪಾಯಿಂಟ್ ಇರ್ತದಲ್ಲ ಅದಕ್ಕೆ ನಾವು ಸೆಲ್ ಪಾಯಿಂಟರ್ ಅಂತ ಹೇಳಿ ಹೇಳ್ತೀವಿ. ಓಕೆ, ನೆಕ್ಸ್ಟ್ ವರ್ಕ್ ಬುಕ್. ಓಕೆ, ವರ್ಕ್ ಬುಕ್ ಅಂದರೆ ಏನು, ಇಟ್ ಈಸ್ ಅ ಕಲೆಕ್ಷನ್ ಆಫ್ 1 or more ಸೆಲ್ಸ್. ಒಂದು 1 or more ವರ್ಕ್ಶೀಟ್ ಅಂತ ಹೇಳ್ತೀವಿ. ಒಂದು ವರ್ಕ್ ಬುಕ್ನಲ್ಲಿ ಡಿಫಾಲ್ಟ್ ಆಗಿ MS Excel ನಮಗೆ 3 ವರ್ಕ್ಶೀಟ್ಗಳನ್ನು ಕೊಡ್ತದೆ. ಇಫ್ ಯು ವಾಂಟ್ ಮೋರ್ ಯು ಕ್ಯಾನ್ ಆ್ಯಡ್. ವಿಲ್ ಸಿ ಇನ್ ಫರ್ದರ್ ಕ್ಲಾಸಸ್ ಹೌ ಟು ಆ್ಯಡ್ ಅ ವರ್ಕ್ಶೀಟ್ ಇನ್ ಅವರ್ ವರ್ಕ್ ಬುಕ್. ಓಕೆ, ವರ್ಕ್ಶೀಟ್ ಇನ್ ಅ ಸಿಂಗಲ್ ಸ್ಪ್ರೆಡ್ಶೀಟ್ ವಿ ಕ್ಯಾನ್ ಸ್ಟೋರ್ ಮೆನಿ ಸ್ಪ್ರೆಡ್ಶೀಟ್ ಆ್ಯಂಡ್ ಬೈ ಡಿಫಾಲ್ಟ್ ಎ ಸಿಂಗಲ್ ವರ್ಕ್ ಬುಕ್ ಕಂಟೈನ್ ಓನ್ಲಿ 3 ಸ್ಪ್ರೆಡ್ಶೀಟ್. ಒಂದು ವರ್ಕ್ ಬುಕ್ನಲ್ಲಿ ಓನ್ಲಿ 3 ಸ್ಪ್ರೆಡ್ಶೀಟ್ ಇರ್ತವೆ. ನಿಮಗೆ ಯಾವಾಗ ಹೆಚ್ಚಿಗೆ ಬೇಕಾದ್ರೆ ನೀವು ಆ್ಯಡ್ ಮಾಡ್ಕೋಬೋದು. ದೆನ್ ವಾಟ್ ಈಸ್ ಸೆಲ್ ಅಡ್ರೆಸ್? ಇಟ್ ಈಸ್ ದ ಇಂಟರ್ಸೆಕ್ಷನ್ ಆಫ್ ಕಾಲಮನ್ ನೇಮ್ ಆ್ಯಂಡ್ ರೋ ನಂಬರ್. ಒಂದು ಸೆಲ್ ಅಡ್ರೆಸ್ಸನ್ನು ನಾವು ಯಾವ ರೀತಿ ಬರಿತೀವಿ ಅಂದರೆ ಮೊದಲು ಕಾಲಮ್ ನೇಮು, ಆಮೇಲೆ ಅದಕ್ಕೆ ರೋ ನಂಬರನ್ನು ಆ್ಯಡ್ ಮಾಡಿ ನಾವೇನು ಮಾಡ್ತೀವಿ, ಸೆಲ್ ಅಡ್ರೆಸ್ಸನ್ನು ಬರಿತೀವಿ. ಸಪೋಸ್ ಈ ಸೆಲ್ಲಿಗೆ ಅಡ್ರೆಸ್ ಯಾವ ರೀತಿ ಬರಿತೀವಿ ಅಂದರೆ ಫಸ್ಟ್ ಕಾಲಮ್ ನೇಮ್ A ಆ್ಯಂಡ್ ರೋ ನಂಬರ್ 1. ಸೊ ದ ಸೆಲ್ ಅಡ್ರೆಸ್ ಆಫ್ ದಿಸ್ ಸೆಲ್ ಈಸ್ A1. ಈ ರೀತಿ ನಾವು ಪ್ರತಿಯೊಂದು ಸೆಲ್ಗೂ ಬೇರೆ ಬೇರೆ ರೀತಿಯಾದ ಸೆಲ್ ಅಡ್ರೆಸ್ಗಳು ಇರ್ತವೆ ಅಂತ ಹೇಳ್ಬೋದು. ನೆಕ್ಸ್ಟ್ ವರ್ಕಿಂಗ್ ವಿತ್ MS Excel. ಟಿಲ್ ನೌ ವಿ ಹ್ಯಾವ್ ಸ್ಟಡೀಡ್ ರಿಗಾರ್ಡಿಂಗ್ ವಾಟ್ ಈಸ್ ವರ್ಕ್ ಬುಕ್, ವಾಟ್ ಈಸ್ worksheet and all. So how to open MS Excel first we'll see. So the steps to open a MS Excel application. What have to do is click on start button, the start menu, then point to select first all programs. In that point to Microsoft Office. In that select or click on Microsoft Office Excel 2007. ಈ ರೀತಿ ಕ್ಲಿಕ್ ಮಾಡೋದ್ರಿಂದ ನಿಮಗೆ ಏನಾಗ್ತದೆ ಅಂದರೆ MS Excel ಅಪ್ಲಿಕೇಶನ್ ವಿಂಡೋ ಬರ್ತದೆ. ಸೊ how we start with click on start button. You have to click on start all programs, then Microsoft Office, then there is a Microsoft Office Excel 2007. If you click on this you will get a window like this. Okay, this is the window of MS Excel 2007. Okay, I hope till now you have understood these things. In our further classes we will see
parts of the MS Excel window. Okay. Thank you. Stay home, stay safe.